ಬಿಜೆಪಿ ಮುಖಂಡ ತೋಟದಪ್ಪ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ತಾನು ಬೆಂಕಿ ಹಚ್ಚಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಕೋತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹೊರಗಿನಿಂದ ಬಂದವರನ್ನ ಅಧ್ಯಕ್ಷರಾಗಿ ಮಾಡಬೇಡಿ, ಪಕ್ಷದ ಕಾರ್ಯಕರ್ತರಿಗೆ ಅಪಮಾನ ಮಾಡದಂತೆ ಇದು. ವರುಣ ಸೋಲಿನ ನಂತರ ಕಾರ್ಯಕರ್ತರನ್ನ ನಿಂದಿಸಿದ್ದಾರೆ. ವಿಜೇಂದ್ರ ಬಗ್ಗೆ ಹಗುರವಾದ ಮಾತಿನಿಂದ ಸೋಮಣ್ಣಗೆ ಸೋಲಾಗಿದೆ. ಅವಧಿಗೂ ಮುನ್ನ ವಿಜೇಂದ್ರ ಬದಲಾವಣೆ ಸಾಧ್ಯವಿಲ್ಲ. ಬದಲಾವಣೆ ಆದ್ರೆ ರಾಮುಲು ತೇಜಸ್ವಿನಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ದೇಶದಿಂದ ಅದರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡುವಂತ ನೈತಿಕತೆ ಬಿಜೆಪಿಯ ಯಾರಿಗೂ ಇಲ್ಲ. ಅಂತದ್ರಲ್ಲಿ ಈಗ ವಿಜೇಂದ್ರ ಅವರು ಅಧ್ಯಕ್ಷ ಆದ್ಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಡೆಲ್ಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ. ಅವ್ರಿಗೆ ಇನ್ನೂ 3 ವರ್ಷ ತುಂಬೋದಕ್ಕೆ ಅವಧಿ ಇದೆ. ಅಲ್ಲಿವರೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಒಂದ್ ವೇಳೆ ಅವ್ರನ್ನ ಬದಲಾಯಿಸೋದೇ ಆದ್ರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿಜೆಪಿಗೆ ಜನಮನ್ನಣೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬಹುದು. ಅದೇ ಇಲ್ಲ ಅಂತಂದ್ರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನ ಇದು ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನ ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತರ್ಬೋದು. ಇದನ್ನು ಹೊರತುಪಡಿಸಿ ಈಗಾಗಲೇ ನೋಡಿ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಮತ್ತೆ ಈಶ್ವರಪ್ಪನವ್ರೇ ಪಕ್ಷದಿಂದ ಆಚೆ ಹೋಗಿದ್ದಾರೆ. ಅವ್ರನ್ನೇ ಕರ್ಕೊಂಬನ್ನಿ, ಅವರನ್ನು ಬೇಕಾದ್ರೂ ನೀವು ರಾಜ್ಯಾಧ್ಯಕ್ಷನ್ ಮಾಡಿ, ಅಭ್ಯಂತರ ಇಲ್ಲ. ಆದ್ರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ್ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ನಾನು ಅಷ್ಟು ನಮಗೆ ನೋವಾಗಿದೆ. ಒಂದು ವಿಶ್ವದಲ್ಲೇ ನಂಬರ್ 1 ಪಾರ್ಟಿ ಅಂತ ನಾವು ಹೇಳ್ಕೊತೀವಿ. ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಧ್ಯಕ್ಷರಾಗಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.